ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಡಯಾಬಿಟಿಕ್ಸ್ ಮೆಲಿಟಸ್. ಡಯಾಬಿಟಿಸ್ ಮೆಲಿಟಸ್ ಅಂದ್ರೇನು? ಇದನ್ನು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಅಂತ ಕರೀತಾರೆ. ಸೊ ಇದರ ಲಕ್ಷಣ ಏನು, ಇದು ಯಾವ ಏಜಲ್ಲಿ ಬರುತ್ತೆ, ಇದರಲ್ಲಿ ಏನು ಟೈಪ್ಸ್ ಇದೆ, ಇದನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು, ಯಾವುದೆಲ್ಲ ಫುಡ್ಡು ಅವಾಯ್ಡ್ ಮಾಡಬೇಕು ಅಂತೇಳಿ ನಾವು ತಿಳ್ಕೊಂಬರೋಣ. ದೇಹದಲ್ಲಿ ರಕ್ತದಲ್ಲಿರೋ ಸಕ್ಕರೆ ಅಂಶ ಒಂದು ಲಿಮಿಟ್ ಮೀರಿದಾಗ ಇದು ಸಕ್ಕರೆ ಕಾಯಿಲೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಸುಮಾರು ವೆರೈಟೀಸ್ ಇದೆ. ಮೇಯ್ನು ಟೂ ಇಂಪಾರ್ಟೆಂಟ್ ಟೈಪ್ಸ್ ಅಂತಂದರೆ ಟೈಪ್ 1 ಆ್ಯಂಡ್ ಟೈಪ್ 2 ಡಯಾಬಿಟೀಸ್. ಟೈಪ್ 1 ಡಯಾಬಿಟೀಸ್ ಯಾವುದ್ರಲ್ಲಿ ಬರುತ್ತೆ ಅಂದರೆ ಚಿಕ್ಕ ವಯಸ್ಸಲ್ಲಿರೋ ಮಕ್ಕಳಿಗೆ ಬರುತ್ತೆ. ಸೊ ಕಾರಣ ಯಾರಿಗೂ ಗೊತ್ತಾಗೋದಿಲ್ಲ ಏನಾಗ್ತಿದೆ, ಏನದಿಂದ ಬರ್ತಿದೆ ಅಂತೇಳಿ. ಚಿಕ್ಕ ಮಕ್ಕಳಲ್ಲಿ ಇನ್ಸುಲಿನ್ ಉತ್ಪತ್ತಿ ಇರೋದೇ ಇಲ್ಲ, ಅದರಿಂದ ಅವರಿಗೆ ಡಯಾಬಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ. ಇವರಿಗೆ ಇನ್ಸುಲಿನ್ನೇ ಮೇನ್ ಟ್ರೀಟ್ಮೆಂಟ್ ಆಗಿ ಯೂಸ್ ಮಾಡುವುದು. ಟೈಪ್ 2 ಡಯಾಬಿಟಿಕ್ ಅಂತಂದರೆ ಮೇನ್ ಇಂಪಾರ್ಟೆಂಟು ಜೆನೆಟಿಕ್ ಫ್ಯಾಕ್ಟರ್ ಆಗಿರುತ್ತೆ. ಅಂತಂದರೆ ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತರಿಂದ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರೋ ಅಂಥದ್ದಾಗಿರುತ್ತೆ. ನೆಕ್ಸ್ಟು ದಪ್ಪ ಯಾರಿರ್ತಾರೋ, ತುಂಬ ದಪ್ಪ ಯಾರಿರ್ತಾರೋ ಅವರಿಗೆ ಬರೋ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಜಂಕ್ ಫುಡ್ಡು, ಈ ಪಿಜ್ಜಾ ಬರ್ಗರು ಔಟ್ಸೈಡ್ ಫುಡ್ ಏನು ತಿಂದ್ಕೊಂಡಿರ್ತಾರಲ್ಲ ಅವರಿಗೆ ಬರೋ ಚಾನ್ಸಸ್ ಇರುತ್ತೆ. ಮತ್ತು ತುಂಬ ಲೇಸಿಯಾಗಿ ಎಕ್ಸಸೈಸ್ ಮಾಡದೇ ಇರೋರು, ಮನೇಲಿ ಏನು ಕೆಲಸ ಮಾಡದೇ ಇರೋರು, ಪ್ರೊಲಾಂಗ್ ಸಿಟ್ಟಿಂಗಲ್ಲಿ ಇರೋರಿಗೆ ಇದು ಕಾಮನ್ ಅಂತ ಹೇಳ್ಬೋದು. ಅಂದರೆ ಸಕ್ಕರೆ ಕಾಯಿಲೆಗೆ ಕೆಲವೊಬ್ರಿಗೆ ಇರೋದೇ ಗೊತ್ತಾಗೋದಿಲ್ಲ, ಅವರಿಗೆ ಸಿಮ್ಟಮ್ಸೇ ಬೇಗ ಗೊತ್ತಾಗೋದಿಲ್ಲ. ಅವರಿಗೆ ಯಾವಾಗಿಂದ ಸಕ್ಕರೆ ಕಾಯಿಲೆ ಸ್ಟಾರ್ಟ್ ಆಗಿದೆ ಅನ್ನೋದೇ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ. ಇದ್ರ ಸಿಮ್ಟಮ್ಸ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೈಟ್ ಟೈಮಲ್ಲಿ ಜಾಸ್ತಿ ಯೂರಿನ್ ಮಾಡೋಕ್ಕೆ ಎದ್ದೋಗ್ತಾ ಇರ್ತಾರೆ. 2-3 ಟೈಮ್ಸು 4-5 ಟೈಮ್ಸು ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಡೇ ಟೈಮಲ್ಲಿ ಬೇರೆ ಕೆಲಸ ಮಾಡಿಕೊಂಡು ಗಮನ ಆ ಕಡೆ ಇರುತ್ತೆ, ಅದರಿಂದ ಅಷ್ಟು ಗೊತ್ತಾಗೋದಿಲ್ಲ. ನೈಟ್ ಟೈಮಲ್ಲಿ ಏನು ಯೂರಿನೇಷನ್ ಜಾಸ್ತಿ ಇರುತ್ತಲ್ಲ ಅದು ಒಂದು ಸಿಮ್ಟಮ್ಸ್ ಆಗಿ ನಾವು ಹೇಳ್ಬೋದು. ನೆಕ್ಸ್ಟು ಬಾಯಾರಿಕೆ ಜಾಸ್ತಿ ಆಗ್ತಾ ಇರುತ್ತೆ. ಎಷ್ಟು ನೀರು ಕುಡಿದ್ರು, ಎಷ್ಟು ಏನು ಜ್ಯೂಸ್ ಕುಡಿದ್ರು ನಮಗೆ ಬಾಯಾರಿಕೆ ತೀರ್ತಾನೆ ಇಲ್ಲ, ನಮಗೆ ಬಾಯೆಲ್ಲ ಒಣಗ್ದಂಗೆ ಆಗ್ತಿದೆ ಅಂತ ಹೇಳ್ತಾರಲ್ಲ ಅದು ಒಂದು ಸಿಮ್ಟಮ್ಸ್ ಆಗಿರ್ಬೋದು. ಮತ್ತು ನೆಕ್ಸ್ಟು ಹೊಟ್ಟೆ ತುಂಬ ಹಸಿವಾಗ್ತಾ ಇರುತ್ತೆ. ಅಂತಂದರೆ ಎಷ್ಟು ತಿಂದ್ರೂ ಹೊಟ್ಟೆ ತುಂಬ್ತಾನೆ ಇರಲ್ಲ, ಮತ್ತು ಎಷ್ಟು ತಿಂದ್ರೂ ನಾವು ದಪ್ಪ ಆಗ್ತಿರಲ್ಲ, ವೆಯ್ಟ್ ಲಾಸ್ ಆಗ್ತಾನೇ ಇರ್ತೀವಿ. ಅದು ಏನಕ್ಕೆ ರೀಸನ್ ಅಂತಲೂ ಕೆಲವೊಬ್ಬರಿಗೆ ಗೊತ್ತಾಗಿರೋದಿಲ್ಲ. ಸೊ ಅಂಥವರು ಶುಗರ್ ಟೆಸ್ಟ್ ಮಾಡಿಸಿದ್ರೆ ಒಳ್ಳೆಯದು. ಕಾಲು ಉರಿತಾ ಇರುತ್ತೆ, ಅಂಗಾಲೆಲ್ಲ ಉರಿ ಬರೋದು, ಮತ್ತು ಸ್ವೆಟ್ಟಿಂಗ್ ಥರ ಆಗೋದು ಜಾಸ್ತಿ, ಇದನ್ನು ಡಯಾಬಿಟಿಕ್ ಸಿಮ್ಟಮ್ಸ್ ಅಂತಲೇ ಹೇಳೋದು. ಎಲ್ಲರಿಗೂ ಅಲ್ಲ, ಇದು ಎಲ್ಲ ಏನು ಸಿಮ್ಟಮ್ಸ್ ಇರುತ್ತೋ ಅವ್ರಿಗೆಲ್ಲ ಪ್ರೀ ಡಯಾಬಿಟಿಕ್ ಅಂತ ನಾವು ಹೇಳ್ಬೋದು. ಸೊ ಶುಗರ್ ಲೆವೆಲ್ ನಾರ್ಮಲ್ ರೇಂಜ್ ಏನಿರಬೇಕಂದ್ರೆ ಖಾಲಿ ಹೊಟ್ಟೆಲಿ 100 ಮಿಲಿಗ್ರಾಮ್ಗಿಂತ ಕಡಿಮೆ ಇರಬೇಕು. ಊಟ ಆಗಿ 2 ಅವರ್ ಆದಮೇಲೆ 140ಕ್ಕಿಂತ ಕಡಿಮೆ ಇರಬೇಕು. ಇದು ನಾರ್ಮಲ್ ರೇಂಜ್ ಆಗಿರುತ್ತೆ. ಸೊ ಇದಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಪ್ರೀ ಡಯಾಬಿಟಿಕ್ ಆಗಿರ್ತಾರೆ ಅವರು. ಇನ್ನು ಕೆಲವೊಬ್ಬರಿಗೆ ಊಟಕ್ಕಿಂತ ಮುಂಚೆ 100ರಿಂದ 125 ಒಳಗಡೆ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಊಟ ಆಗಿ 2 ಅವರ್ ಆದಮೇಲೆ 140ರಿಂದ 200 ಒಳಗಡೆ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಪ್ರೀ ಡಯಾಬಿಟಿಕ್ ಅಂತ ಹೇಳ್ತಾ ಇರಿ. ಅವಾಗ ತಾನೇ ಅವರಿಗೆ ಶುಗರ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಅಂತ ಇದರ ಅರ್ಥ. ಮತ್ತು ಶುಗರ್ ಲೆವೆಲೆಲ್ಲ ಜಾಸ್ತಿ ಆದರೆ ಅನ್ಕಂಟ್ರೋಲ್ ಆಗಿದ್ದರೆ ಕಿಡ್ನಿ ಮತ್ತು ಕಣ್ಣು ಮೇಲೆ ನಮಗೆ ಎಫೆಕ್ಟ್ ಆಗುತ್ತೆ. ಅಂದರೆ ಡಯಾಬಿಟಿಕ್ ರೆಟಿನಾಪತಿ ಅಂತ ಕರೀತಾರೆ. ಕಣ್ಣು ಪೊರೆ, ಕಣ್ಣಿನ ಮೇಲೆ ಪೊರೆ ಬರೋದು, ಅದು ಕಣ್ಣು ಕಾಣಿಸ್ತಿರೋದು, ಬ್ಲರ್ಡ್ ವಿಷನ್ ಆಗೋದು, ಆ ಥರ ಎಲ್ಲ ಇರುತ್ತೆ. ನೆಕ್ಸ್ಟು ರಕ್ತನಾಳಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಕಾಲುರಿ, ಕಾಲು ನೋವು, ಕಾಲೆಲ್ಲ ನರ ಎಳ್ದಂಗೆ ಆಗೋದು ಅದೆಲ್ಲ ಇರುತ್ತೆ. ಅದೆಲ್ಲ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರೀತಾರೆ. ಸೊ ಕಾಲು ಗಾಯ ಆದರೆ ಅದು ಬೇಗ ವಾಸಿ ಆಗೋದಿಲ್ಲ, ಗ್ಯಾಂಗ್ರೀನ್ ಆಗೋ ಚಾನ್ಸಸ್ ಇರುತ್ತೆ. ಬ್ರೈನ್ ಮೇಲೆ ಎಫೆಕ್ಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟ್ರೋಕ್ ಅಂದರೆ ಪಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಏನಾಗಿರುತ್ತೆ, ಐ ರಿಸ್ಕ್ ಅಂತ ಹೇಳ್ಬೋದು ನಾವೆಲ್ಲ. ಶುಗರ್ ಲೆವೆಲ್ ಜಾಸ್ತಿ ಆದರೆ ಇದೆಲ್ಲ ನಮ್ಮ ಬಾಡಿಯಲ್ಲಿ ಇಷ್ಟು ವ್ಯತ್ಯಾಸಗಳಾಗುತ್ತೆ. ಬ್ಲಡ್ ಟೆಸ್ಟ್ ಯಾವುದೆಲ್ಲ ಮಾಡಿಸ್ಬೇಕಂದ್ರೆ FBS ಅಂದರೆ ಖಾಲಿ ಹೊಟ್ಟೆಯಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ನೆಕ್ಸ್ಟು PPBS ಅಂತ ಹೇಳ್ತೀವಿ, ಅದು ಊಟ ಆಗಿ 2 ಅವರ್ ನಂತರ ನಾವು ಶುಗರ್ ಟೆಸ್ಟ್ ಮಾಡಿಸ್ಬೇಕು. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್ HbA1c ಅಂತ ಹೇಳ್ತೀವಿ. ಈ HbA1cನ
ಖಾಲಿ ಹೊಟ್ಟೆಯಲ್ಲಿ ಇಲ್ಲಾಂದರೆ ಊಟ ಆದಮೇಲೆ ಯಾವಾಗ ಬೇಕಾದ್ರೂ ಮಾಡಿಸ್ಬೋದು. ಬಟ್ ಲ್ಯಾಬಲ್ಲೆಲ್ಲ ಏನು ಪ್ರಿಫರ್ ಮಾಡ್ತಾರೆ ಅಂದರೆ ಊಟಕ್ಕಿಂತ ಮುಂಚೆನೇ ಖಾಲಿ ಹೊಟ್ಟೆಲಿ ಮಾಡಿಸಿ ಅಂತ ಹೇಳ್ತಾರೆ. ಈ HbA1c ಅಂದರೆ ಏನಪ್ಪ ಅಂತಂದರೆ ಇದು 3 ತಿಂಗಳು ನಾವೇನು ಶುಗರ್ ಇಂಟೇಕ್ ಮಾಡಿರ್ತೀವಲ್ಲ, ಸೊ ಅದನ್ನು ನಮಗೆ ಈ HbA1c ರಿಪೋರ್ಟ್ ನಮಗೆ ತೋರಿಸುತ್ತೆ. ಇದರಿಂದ ಎಷ್ಟು ನಾವು ಶುಗರ್ ಇಂಟೇಕ್ ಮಾಡಿದ್ದೀವಿ 3 ತಿಂಗಳಲ್ಲಿ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಸೊ ಇದು ನಾರ್ಮಲ್ ರೇಂಜ್ ಬಂದುಬಿಟ್ಟು 6.5 to 7 ಇದ್ದರೆ ಅದು ಕಂಟ್ರೋಲ್ ಡಯಾಬಿಟಿಕ್ ಅಂತ ಹೇಳ್ಬೋದು. 6.5 to 7 ಅದು ನಾವು ಊಟ ಮತ್ತು ಎಕ್ಸಸೈಸು ಅದರಲ್ಲೇ ನಾವು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟು 7 to ಜಾಸ್ತಿ ಇದ್ದರೆ ನಾವು ಇದನ್ನು ಡಯಾಬಿಟಿಕ್ ಅಂತಲೇ ಕನ್ಸಿಡರ್ ಮಾಡೋದು. ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮೆಡಿಸಿನ್ ಸ್ಟಾರ್ಟ್ ಮಾಡಲೇಬೇಕಾಗುತ್ತೆ. ಸೊ ಯಾವ ಥರ ಫುಡ್ಡು ಇರಬೇಕು ಅಂತಂದರೆ ಮೇನ್ ಇಂಪಾರ್ಟೆಂಟ್ ವೆಜಿಟೇಬಲ್ಸ್ ತಿನ್ನಬೇಕು. ನೆಕ್ಸ್ಟು ಅಳತೆ ಊಟ ಅಂತಂದರೆ ಏನು ಹೇಳ್ತಾರೆ, ಕಂಟ್ರೋಲ್ ಫುಡ್ ಅಂದರೆ ಎಲ್ಲನೂ ತಿನ್ನಬೇಕು, ಸ್ವಲ್ಪ ಸ್ವಲ್ಪ ತಿನ್ನಬೇಕು, ಆ ಥರ ಊಟ ಇರಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ಹೇಳ್ತೀವಿ 1 ಕೈಯಲ್ಲಿ ಅಂಗೈಯಷ್ಟು ಅನ್ನ ಇದ್ದರೆ 2 ಕೈ ಅಂಗೈಯಷ್ಟು ನಾವು ತರಕಾರಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲ. ಸೊ ಆ ಥರ ನಾವು ರೈನ್ಬೋ ಥರ ಅಂದರೆ ತಟ್ಟೆಯಲ್ಲಿ ಹಸಿರು ತರಕಾರಿಗಳೇ ಜಾಸ್ತಿ ಇರಬೇಕು ರೈಸ್ಗಿಂತ. ನೆಕ್ಸ್ಟು ಕಾರ್ಬೋಹೈಡ್ರೇಟ್ಸು ತುಂಬ ಅವಾಯ್ಡ್ ಮಾಡಬೇಕು. ಆಲೂಗೆಡ್ಡೆ ತಿನ್ನಬಾರ್ದು. ಗೋಧಿ ಹಿಟ್ಟು, ಗೋಧಿ ನುಚ್ಚು, ಚಪಾತಿ ಅಂತಂದರೆ ವಿತೌಟ್ ಆಯಿಲು ಚಪಾತಿ ನಾವು ತಿನ್ಬೋದು. ಆಯಿಲ್ ಹಾಕೋದ್ರಿಂದ ಅದು ಕಾರ್ಬೋಹೈಡ್ರೇಟ್ಸು ಕೌಂಟ್ ಆಗುತ್ತೆ. ಸೊ ನೆಕ್ಸ್ಟು ಸೊಪ್ಪು ಬಳಸಿದ್ರೆ ತುಂಬ ಒಳ್ಳೆಯದು. ಬೇಳೆ ಎಲ್ಲನೂ ತಿನ್ಬೋದು. ನಾನ್ ವೆಜ್ ತಿನ್ನೋರು ಎಗ್ ವೈಟ್ ಮಾತ್ರ ತಿನ್ನಬೇಕು, ಎಲ್ಲೋ ಪಾರ್ಟ್ ತಿನ್ನೋಕೆ ಹೋಗ್ಬಾರ್ದು, ಎಗ್ ಯೋಕು. ನೆಕ್ಸ್ಟು ಚಿಕನ್ ತಿನ್ಬೋದು, ಫಿಶ್ ತಿನ್ಬೋದು. ಮಟನ್ ತುಂಬಾ ಅವಾಯ್ಡ್ ಮಾಡಬೇಕು. ನಾನ್ ವೆಜ್ ತಿನ್ನದೇ ಇರೋರು ಪನ್ನೀರ್ ತಿನ್ಬೋದು, ಅದು ಒಳ್ಳೆಯದು. ಹಾಲು, ಮೊಸರು, ಮಜ್ಜಿಗೆ ಮತ್ತು ಫ್ರೂಟ್ ಜ್ಯೂಸಸ್ನ ಅವಾಯ್ಡ್ ಮಾಡಬೇಕು. ಫ್ರೂಟ್ಸ್ನ ಡೈರೆಕ್ಟಾಗಿ ತೊಗೋಬೋದು. ಫ್ರೂಟ್ಸು ತಿನ್ನೋದಂತಂದರೆ ಅದನ್ನೇ ಊಟದ ಥರ ತಿನ್ನೋದಲ್ಲ, ನಾವು ಸ್ನ್ಯಾಕ್ಸ್ ಥರ ತಿನ್ನಬೇಕು. ಎಲ್ಲನೂ ಅಷ್ಟೇ ಲಿಮಿಟೆಡ್, ಅಂದರೆ ಊಟ ಅಳತೆಯಾಗಿ ನಾವು ತಿನ್ನಬೇಕಾಗುತ್ತೆ. ಎಲ್ಲನೂ ತಿನ್ಬೋದು, ಬಟ್ ಕಾರ್ಬೋಹೈಡ್ರೇಟ್ ಲೆಸ್ ಇರಬೇಕು. ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸಕ್ಕರೆ, ಬೆಲ್ಲ ಮತ್ತು ಜೇನುತುಪ್ಪ, ಈ 3 ಸೇವಿಸೋಕ್ಕೆ ಹೋಗ್ಬಾರ್ದು. ಕೆಲವೊಬ್ಬೊಬ್ಬರು ಬೆಲ್ಲ ತಿಂದರೆ ಏನಾಗೋದಿಲ್ಲ ಅಂಥೇಳಿ ಸಕ್ಕರೆ ತಿಂದಲೇ ಬೆಲ್ಲದ ಕಾಫಿ, ಬೆಲ್ಲದ ಪಾಯಸ ಎಲ್ಲ ತಿಂತಾರೆ. ಸೊ ಆ ಥರ ಮಾಡಬೇಡಿ. ಇದನ್ನು ಸಕ್ಕರೆ, ಬೆಲ್ಲ, ಜೇನುತುಪ್ಪ ತಿನ್ನದೇ ಇರೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂಥೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.